ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾನು ಬಟರ್ಫ್ಲೈ ಥರ ಡಿಸೈನ್ನ ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಒಂದು ಬಟರ್ಫ್ಲೈನ ಮಾಡಿದ್ದೀನಿ. ಇದೇ ಥರನೇ ಇನ್ನೊಂದು ಬಟರ್ಫ್ಲೈನ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದು ಅಂತ. ಈ ಥರ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ, ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಟಚ್ ಮಾಡಿ ಹಾಲನ್ನು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತು ನಾನು ರಿಂಗ್ ಬೀಡು ಮತ್ತು ಕ್ರಿಸ್ಟಲ್ ಬೀಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಕ್ರಿಸ್ಟಲ್ ಬೀಡನ್ನು ಮೊದಲಿಗೆ ದಾರಕ್ಕೆ ಹಾಕ್ಕೋಬೇಕು, ಪೋಣಿಸ್ಕೋಬೇಕು. ಈ ಥರ ಥ್ರೆಡ್ಡನ್ನು ಈ ಥರ ಇಟ್ಕೊಂಡು ಇನ್ನು ಕ್ರೋಶದಿಂದ ಈ ಥ್ರೆಡ್ಗೆ ಇನ್ಸೈಡ್ ಮಾಡ್ಕೋಬೇಕು. ಕ್ರಿಸ್ಟಲ್ ಬೀಡನ್ನು ಈ ಥರ ಇನ್ಸೈಡ್ ಮಾಡ್ಕೊಳ್ಳಿ. 2 ಬೀಡ್ ಮಾತ್ರ ನಾನು ಇನ್ಸೈಡ್ ಮಾಡ್ಕೊಳ್ತಾ ಇರೋದು. ಈ ಥರ ಥ್ರೆಡ್ಗೆ ಬೀಡನ್ನು ಹಾಕ್ಕೊಂಡು ಇಟ್ಕೊಳ್ರಿ. ಈಗ ಫಸ್ಟು ನೀಡಲ್ಗೆ ಲಾಕನ್ನು ಮಾಡ್ಕೋಬೇಕು. ಥ್ರೆಡ್ಡನ್ನು 12 ನಂಬರ್ ನೀಡಲನ್ನು ತೊಗೊಂಡಿದ್ದೀನಿ ನಾನು. ಈ ಥರ ಫಸ್ಟು ನೀಡಲ್ಗೆ ಲಾಕನ್ನು ಮಾಡಿಕೊಂಡು ಅದಾದ ನಂತರ ರಿಂಗ್ ಬೀಡನ್ನು ತೊಗೊಂಡಿದ್ದೀನಿ. ಈ ರಿಂಗ್ ಬೀಡ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಲಾಕನ್ನು ಮಾಡಿಕೊಂಡು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕನ್ನು ಮಾಡಿಕೊಂಡು ಈಗ 3 ಚೈನ್ಸನ್ನು ಹಾಕ್ಕೊಳ್ಳೋಣ. 1 2 3 ಚೈನ್ಸನ್ನು ಹಾಕ್ಕೊಂಡು 3 ಚೈನ್ಸನ್ನು ಹಾಕ್ಕೊಂಡು ಇಲ್ಲಿ ರಿಂಗ್ ಬೀಡ್ ಇದೆಯಲ್ವ, ರಿಂಗ್ ಬೀಡ್ಗೆ ಲಾಕನ್ನು ಮಾಡ್ಕೋಬೇಕು. ಪಕ್ಕನೇ ಮಾಡ್ಕೋಬೇಕು. ಸಿಂಗಲ್ ಲಾಕನ್ನು ಮಾಡ್ಕೊಂಡಿರ್ತೀವಲ್ವ ಅದ್ರ ಪಕ್ಕನೇ ಮಾಡ್ಕೊಳ್ಳೋಣ. ಈ ಥರ ಸ್ವಲ್ಪ ಸರಿಗಿಸ್ಕೊಳ್ರಿ. ಲಾಕನ್ನು ಮಾಡ್ಕೊಂಡ್ಮೇಲೆ ಮತ್ತೆ 3 ಚೈನ್ 1 2 3 ಚೈನ್ಸನ್ನು ಹಾಕ್ಕೊಂಡು ಮತ್ತೆ ರಿಂಗ್ ಬೀಡ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಹತ್ರನೇ ಲಾಕ್ ಮಾಡ್ಕೋಬೇಕು. ಮತ್ತೆ 3 ಚೈನ್ 1 2 3 ಚೈನ್ಸನ್ನು ಹಾಕ್ಕೊಂಡು ಮತ್ತೆ ರಿಂಗ್ ಬೀಡ್ಗೆ ಲಾಕನ್ನು ಮಾಡ್ಕೊಳ್ಳೋಣ. 3 ಸಾರಿ ಹಾಕ್ಕೊಂಡಿದ್ದೀನಿ 3 ಚೈನ್ಸನ್ನು. 3 ಸಾರಿ 3 ಚೈನ್ಸನ್ನು ಹಾಕ್ಕೊಂಡು ನೋಡಿ ಈ ಥರ ಹತ್ರ ಸರಿಗಿಸ್ಕೊಳ್ರಿ. ಬೀಡೇನು ಕಾಣಬಾರ್ದು, ರಿಂಗ್ ಬೀಡು ಹಾಗೆ ಪಕ್ಕನೇ ಬೀಳಲಿ. 3 ಸಾರಿ 3 ಚೈನ್ಸನ್ನು 3 ಸಾರಿ ಹಾಕ್ಕೊಂಡಿದ್ದೀನಿ. 3 ಸಾರಿ ಆದಮೇಲೆ ಈಗ 8 ಚೈನನ್ನು ಹಾಕ್ಕೊಳ್ಳೋಣ. 1 2 3 4 5 6 7 8 ಚೈನನ್ನು ಹಾಕ್ಕೊಂಡು ಬೀಡನ್ನು ಉಲ್ಟಾ ತಿರುಗಿಸ್ಕೊಳ್ಳೋಣ. ಈ ಥರ ಉಲ್ಟಾ ತಿರುಗಿಸ್ಕೊಂಡು ಇಲ್ಲಿ ಒಂದು 3 ಚೈನನ್ನು ಬಿಟ್ಟು ಮಧ್ಯದಲ್ಲಿರುತ್ತಲ್ವ ಆ 3 ಚೈನ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಈ ಮಧ್ಯದ 3 ಚೈನ್ಗೆ ಲಾಕನ್ನು ಮಾಡ್ಕೋಬೇಕು. ನಾವು 3 ಅಲ್ವಾ 3 ಚೈನ್ಸ್ ಹಾಕ್ಕೊಂಡಿರೋದು, ಹಾಗಾಗಿ ಇಲ್ಲಿ 8 ಚೈನನ್ನು ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ 8 ಚೈನನ್ನು ಹಾಕ್ಕೊಳ್ಳೋಣ. 1 2 3 4 5 6 7 8 ಚೈನನ್ನು ಹಾಕ್ಕೊಂಡು ಈ ರಿಂಗ್ ಬೀಡ್ಗೆ ಲಾಕನ್ನು ಮಾಡ್ಕೋಬೇಕೀಗ. ಈ 3 ಚೈನನ್ನು ಸ್ಕಿಪ್ ಮಾಡಿಕೊಂಡು ಉಲ್ಟಾನೇ ತಿರುಗಿಸ್ಕೊಂಡಿರೋದು, ಇನ್ನು ರೈಟ್ ಸೈಡ್ಗೆ ಟರ್ನ್ ಮಾಡ್ಕೊಂಡಿಲ್ಲ, ಉಲ್ಟಾನೇ 8 ಚೈನನ್ನು ಹಾಕ್ಕೊಂಡು ಈ 3 ಚೈನ್ನ ಸ್ಕಿಪ್ ಮಾಡಿ ಈ ಬೀಡ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ರಿಂಗ್ ಬೀಡ್ಗೆ ಲಾಕನ್ನು ಮಾಡ್ಕೋಬೇಕು. ಹತ್ರನೇ ಮಾಡ್ಕೊಳ್ರಿ ಲಾಕನ್ನು, ಬೀಡು ಕಾಣಿಸ್ಬಾರ್ದು. ಈ ಥರ ಲಾಕನ್ನು ಮಾಡಿಕೊಂಡು ರಿಂಗ್ ಬೀಡ್ಗೆ ಲಾಕನ್ನು ಮಾಡಿಕೊಂಡು 3 ಚೈನನ್ನು ಹಾಕ್ಕೊಳ್ಳೋಣ. 1 2 3 ಚೈನನ್ನು ಹಾಕ್ಕೊಂಡು ರೈಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ರೈಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಆ 3 ಚೈನನ್ನು ಈ 8 ಚೈನ್ ಇರುತ್ತಲ್ವ ಈ 8 ಚೈನ್ಗೆ ಲಾಕನ್ನು ಮಾಡ್ಕೋಬೇಕು. 3 ಚೈನನ್ನು ಲಾಕನ್ನು ಮಾಡಿಕೊಂಡು ಮತ್ತೆ 3 ಚೈನ್ 1 2 3 ಅದೇ 8 ಚೈನ್ಗೆ ಲಾಕನ್ನು ಮಾಡ್ಕೋಬೇಕು. ಮತ್ತೆ 3 ಚೈನ್ 1 2 3 ಅದೇ 8 ಚೈನ್ಗೆ ಲಾಕ್. ಪಕ್ಕನೇ ಮಾಡ್ಕೊಳ್ರಿ. ಒಟ್ಟು ಇಲ್ಲಿ 3 ಚೈನನ್ನು ನಾನು 7 ಸಾರಿ ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಈ 8 ಚೈನ್ಗೆ ಇಲ್ಲಿ 3 ಸಾರಿ ಆಗಿದೆ. 4 5 6
7 7 ಸಾರಿ ಮಾಡಿಕೊಂಡು ಇಲ್ಲಿ ಲಾಕ್ ಇರುತ್ತಲ್ವ 8 ಚೈನಿಂದು ಲಾಕು, ಈ ಲಾಕಿನ ಮೇಲ್ಗಡೆ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ 1 2 3 ಚೈನನ್ನು ಹಾಕ್ಕೊಂಡು ಈ ನೆಕ್ಸ್ಟ್ 8 ಚೈನ್ ಇರುತ್ತಲ್ವ ಆ ಚೈನ್ಗೆ ಲಾಕನ್ನು ಮಾಡ್ಕೋಬೇಕು. 3 ಚೈನನ್ನು ಮತ್ತೆ 3 ಚೈನ್ ಮತ್ತು ಅದೇ 8 ಚೈನ್ಗೆ ಲಾಕ್, ಮತ್ತೆ 7 ಸಾರಿ ಮಾಡ್ಕೊಳ್ಳೋಣ ಈ 8 ಚೈನ್ಗೆ. ತುಂಬ ಚೆನ್ನಾಗಿರುತ್ತೆ ಡಿಸೈನು, ಈ ಥರ ಎಂಥ ಬಟರ್ಫ್ಲೈ ಡಿಸೈನ್ ಚಿಟ್ಟೆ ಥರ. ಹತ್ರನೇ ಮಾಡ್ಕೋಬೇಕು ಲಾಕ್ನ. ಮತ್ತು ಚೈನ್ಸ್ ಹಾಕ್ಕೊಳ್ತೀವಲ್ವ ಆ ಚೈನ್ಸ ಟೈಟಾಗೆ ಮಾಡ್ಕೊಳ್ರಿ, ಆಗ ಚೆನ್ನಾಗಿ ಬರುತ್ತೆ ಡಿಸೈನು. ಲೂಸ್ ಮಾಡ್ಕೋಬೇಡ್ರಿ ಯಾವುದೇ ಕಾರಣಕ್ಕೂ. ಚೈನ್ಸನ್ನು ಸ್ವಲ್ಪ ಟೈಟಾಗಿ ಎಳ್ಕೊಂಡಾಗ ಚೆನ್ನಾಗಿ ಬರ್ತಾ ಇರುತ್ತೆ ಡಿಸೈನು. ನೋಡಿಲಿ 8 ಸಾರಿ ಆಗಿದೆ ಎರಡು ಕಡೆನೂ. 7 ಸಾರಿ ಮಾಡ್ಕೊಂಡಿದ್ದೀನಿ 8 ಚೈನ್ಗೆ. ಈಗ ಬೀಡ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಈ 3 ಚೈನ್ಸ 8 ಚೈನ್ಗೆ ಲಾಕನ್ನು ಮಾಡಿಕೊಂಡು ಅದಾದ ನಂತರ ಬೀಡ್ಗೆ ಲಾಕನ್ನು ಮಾಡ್ಕೋಬೇಕು ಒಂದ್ಸರಿ. ಈ ಥರ ಒಂದು ಸೈಡು ಚಿಟ್ಟೆಯ ಒಂದು ರೆಕ್ಕೆ ಇದು, ಇನ್ನೊಂದು ರೆಕ್ಕೆನ ರೆಡಿ ಮಾಡ್ಕೋಬೇಕು. ಚಿಟ್ಟೆಯ ಒಂದು ಸೈಡ್ ರೆಕ್ಕೆ ಇದು. ಈಗ ಇನ್ನೊಂದು ಸರಿ ಮಾಡ್ಕೊಳ್ಳೋಣ. ಈಗ ಲಾಕ್ ಆದ ನಂತರ ಮತ್ತೆ 3 ಚೈನ್ 1 2 3 ಚೈನ್ಸನ್ನು ಹಾಕ್ಕೊಂಡು ಇದೇ ರಿಂಗ್ ಬೀಡ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಈ ಥರ ಲಾಕ್ ಮಾಡಿಕೊಂಡು ಈ ಥರ ಎಳ್ಕೊಳ್ರಿ ರಿಂಗ್ ಬೀಡ್ಗೆ. ಮತ್ತೆ 3 ಚೈನ್ 3 ಸಾರಿ 3 ಚೈನನ್ನು ಹಾಕ್ಕೊಳ್ತೀನಿ ಇಲ್ಲಿ ಕೂಡ. ಲಾಕ್ ಮತ್ತೆ 3 ಚೈನ್ ಲಾಕ್. ಮತ್ತೆ ಈಗ 8 ಚೈನನ್ನು ಹಾಕ್ಕೊಳ್ಳೋಣ. 1 2 3 4 5 6 7 8 ಚೈನನ್ನು ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಳ್ಳೋಣ. ಈ ಥರ ಉಲ್ಟಾ ತಿರುಗಿಸ್ಕೊಂಡು ಇಲ್ಲಿ ಕೂಡ 3 ಸಾರಿ ಹಾಕ್ಕೊಂಡಿದ್ವಲ್ಲ 3 ಚೈನ್ಸನ್ನು, ಒಂದು 3 ಚೈನ ಸ್ಕಿಪ್ ಮಾಡಿ ಸೆಂಟ್ರಲ್ಲಿರೋಂಥ 3 ಚೈನ್ಗೆ ಲಾಕನ್ನು ಮಾಡ್ಕೋಬೇಕು. 8 ಚೈನನ್ನು ಲಾಕ್ ಮಾಡಿಕೊಂಡು ಇಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ 8 ಚೈನ್ 1 2 3 4 5 6 7 8 ಚೈನನ್ನು ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಒಂದು 3 ಚೈನ ಸ್ಕಿಪ್ ಮಾಡಿ ನೆಕ್ಸ್ಟು ಇಲ್ಲಿ 8 ಚೈನನ್ನು ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋಣ. ಲಾಕನ್ನು ಮಾಡಿಕೊಂಡು 3 ಚೈನ್ಸನ್ನು ಹಾಕ್ಕೊಳ್ಳೋಣ. 3 ಚೈನ್ಸನ್ನು ಹಾಕ್ಕೊಂಡು ರೈಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇದೇ 8 ಚೈನನ್ನು ಲಾಕನ್ನು ಮಾಡ್ಕೊಳ್ಳೋಣ. 8 ಚೈನ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಮತ್ತೆ 3 ಚೈನ್ ಅದೇ 8 ಚೈನ್ಗೆ ಲಾಕು. 3 ಚೈನನ್ನು ಹಾಕ್ಕೊಂಡು ಅದೇ 8 ಚೈನ್ಗೆ ಲಾಕನ್ನು ಮಾಡ್ಕೊಳ್ತೀನಿ. 7 ಸಾರಿ ಮಾಡ್ಕೊಳ್ತೀನಿ. ನೋಡಿ 7 ಟೈಮ್ಸ್ ಆಗಿದೆ. 7 ಸಾರಿ ಮಾಡ್ಕೊಂಡಿದ್ದೀನಿ. ಈಗ 8 ಚೈನಿನ ಲಾಕ್ ಇರುತ್ತಲ್ವ ಈ ಲಾಕಿನ ಮೇಲ್ಗಡೆ ಒಂದು ಸಾರಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ 3 ಚೈನ್ ಮತ್ತು ನೆಕ್ಸ್ಟ್ 8 ಚೈನ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಅದೇ 8 ಚೈನ್ಗೆ ಲಾಕ್. 7 ಸಾರಿ ಇದೇ ಥರನೇ ಮಾಡ್ಕೊಳ್ಳೋಣ. ಇದೇ ಥರನೇ ಸೀರೆಯಲ್ಲಿ ಎಷ್ಟು ಕಲರ್ ಇರುತ್ತೋ ಅಷ್ಟು ಥರ ಡಿಸೈನನ್ನು ಮಾಡಿಕೊಂಡು ಈ ಥರ ಚಿಟ್ಟೆ ಥರ ಸೀರೆಗೆ ಅಟ್ಯಾಚ್ ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಕಲರಾಗಿ. ನಾನಿಲ್ಲಿ ಒಂದೇ ಕಲರಲ್ಲೇ 2 ಡಿಸೈನನ್ನು ತೋರಿಸ್ತಾ ಇರೋದು. ನೋಡಿ 7 ಸಾರಿ ಕಂಪ್ಲೀಟ್ ಆಗಿದೆ. ಈ ಸೈಡು ಕೂಡ ಈ ಥರ ಬರುತ್ತೆ 2 ಸೈಡೂ ಚಿಟ್ಟೆ. ಈಗ ಈ ರಿಂಗ್ ಬೀಡ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಈ ರಿಂಗ್ ಬೀಡ್ಗೆ ಈ ಥ್ರೆಡ್ಡನ್ನು ನೀಟಾಗಿ ಇಟ್ಕೊಳ್ಳಿ, ಇಲ್ಲಾಂದರೆ ಎಲ್ಲದಕ್ಕೂ ಸೇರ್ಕೊಬಿಡುತ್ತೆ. ಈ ರಿಂಗ್ ಬೀಡ್ಗೆ ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ಳೋಣ. ಲಾಕನ್ನು ಮಾಡಿಕೊಂಡು ಈಗ
6 ಚೈನನ್ನು ಹಾಕ್ಕೋಬೇಕು. 1 2 3 4 5 6 ಚೈನನ್ನು ಹಾಕ್ಕೊಂಡು ಈಗ 6 ಚೈನನ್ನು ಹಾಕ್ಕೊಂಡು ಒಂದು ಕ್ರಿಸ್ಟಲ್ ಬೀಡನ್ನು ಆ್ಯಡ್ ಮಾಡ್ಕೊಳ್ತೀನಿ. ಕ್ರಿಸ್ಟಲ್ ಬೀಡನ್ನು ಆ್ಯಡ್ ಮಾಡಿಕೊಂಡು ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಸಾರಿ ಚೈನನ್ನು ಹಾಕ್ಕೊಳ್ಳೋಣ. ಚೈನನ್ನು ಹಾಕ್ಕೊಂಡು ಈಗ ಈ ಕ್ರಿಸ್ಟಲ್ ಬೀಡನ್ನು ಈ ಥರ ನೀಟಾಗಿ ಇಟ್ಕೊಂಡು ಈ 6 ಚೈನ್ ಇದೆಯಲ್ವಾ, ಈ 6 ಚೈನ್ಗೆ ಒಂದೊಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೋಬೇಕು. ಈ ಥರ ಇಟ್ಕೊಂಡು ನೀವು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ರಿ. ಈ 6 ಚೈನ್ಗೆ ಒಂದು ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕ್ಕೊಳ್ರಿ. ಈ ಫುಲ್ಲು 6 ಚೈನ್ ಫುಲ್ಲು ಒಂದು 10ರಿಂದ 12 ಬರುತ್ತೆ ಅನಿಸುತ್ತೆ. ಅದೆಷ್ಟು ಹಿಡಿಯುತ್ತೋ ಅಷ್ಟೂ ಸಿಂಗಲ್ ಕ್ರೋಶೆಟನ್ನು ವರ್ಕ್ ಮಾಡ್ಕೊಳ್ರಿ. ಈ ಕ್ರಿಸ್ಟಲ್ ಬೀಡನ್ನು ನೀಟಾಗಿ ಈ ಥರ ಇಟ್ಕೊಳ್ರಿ, ಇಲ್ಲಾಂದರೆ ನಮಗೆ ಗ್ರಿಪ್ ಸಿಗೋದಿಲ್ಲ. ಈ ಥರ ಇಟ್ಕೊಂಡಾಗ ನಮಗೆ ಗ್ರಿಪ್ ಸಿಗುತ್ತೆ. ನೀಟಾಗಿ ಸಿಂಗಲ್ ಕ್ರೋಶೆಟನ್ನು ವರ್ಕ್ ಮಾಡ್ಕೋಬೋದು. ಈ ಥರ ಇಟ್ಕೊಂಡೇ 6 ಚೈನ್ಗೆ ಸಿಂಗಲ್ ಕ್ರೋಶೆಟನ್ನು ವರ್ಕ್ ಮಾಡ್ಕೊಳ್ಳೋಣ. ಆ 6 ಚೈನ್ ಫುಲ್ ಕಂಪ್ಲೀಟ್ ಆಗೋ ಥರ ವರ್ಕ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ, ನೀಟಾಗಿ ಇಟ್ಕೊಳ್ರಿ. ಒಂದು 10ರಿಂದ 12 6 ಚೈನ್ಗೆ ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ತೀನಿ. ಒಂದು 10ರಿಂದ 12 ಬರುತ್ತೆ. ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕ್ಕೊಳ್ಳೋಣ. ನೋಡಿ, ಈ ಥರ ಫುಲ್ ಕಂಪ್ಲೀಟ್ ಆದಮೇಲೆ ರಿಂಗ್ ಬೀಡ್ ಇದೆಯಲ್ವ, ಈ ಥರ ಫುಲ್ ಕಂಪ್ಲೀಟ್ ಆದಮೇಲೆ ರಿಂಗ್ ಬೀಡ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ರಿಂಗ್ ಬೀಡ್ಗೆ ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕನ್ನು ಮಾಡಿಕೊಂಡು ಈಗ ಮತ್ತೆ 6 ಚೈನ್ 1 2 3 4 5 6 ಚೈನನ್ನು ಹಾಕ್ಕೊಂಡು ಇನ್ನೊಂದು ಕ್ರಿಸ್ಟಲ್ ಬೀಡನ್ನು ಆ್ಯಡ್ ಮಾಡ್ಕೊಳ್ತೀನಿ. ಆ್ಯಡ್ ಮಾಡಿಕೊಂಡು ಕ್ರಿಸ್ಟಲ್ ಬೀಡನ್ನು ಲಾಕ್ ಮಾಡ್ಕೋಬೇಕು. ಕ್ರಿಸ್ಟಲ್ ಬೀಡನ್ನು ಫಸ್ಟ್ ಲಾಕನ್ನು ಮಾಡ್ಕೊಂಡ ನಂತರ ಒಂದು ಚೈನನ್ನು ಹಾಕ್ಕೋಬೇಕು. ಚೈನನ್ನು ಹಾಕ್ಕೊಂಡು ಈ ಥರ ನೀಟಾಗಿ ಇಟ್ಕೊಳ್ರಿ. ಕ್ರಿಸ್ಟಲ್ ಬೀಡನ್ನು ಈ ಥರ ಇಟ್ಕೊಂಡು ಇದೇ ಚೈನ್ಸ್ ಇರುತ್ತಲ್ಲ 6 ಚೈನು, ಆ 6 ಚೈನ್ ಈ ಥರ ಹೋಗ್ಬಿಟ್ಟು ದಾರನ ತಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ 6 ಚೈನ್ಗೆ. ಈ ಥರ ಈಸಿನೇ ಇದೆ, ಬೇಗನೆ ಹಾಕ್ಬೋದು. ಕಲ್ತಿರೋರ್ಗಾದ್ರೆ ಸ್ವಲ್ಪ ಈಸಿನೇ ಇದೆ, ಏನು ಕಷ್ಟ ಅನಿಸಲ್ಲ. ಸ್ವಲ್ಪ ನೋಡಬೇಕು, ನಿಧಾನವಾಗಿ ನೋಡಿರಿ, ವಿಡಿಯೋನ ಅರ್ಥ ಆಗುತ್ತೆ. ಈ ಥರ 6 ಚೈನ್ ಫುಲ್ಲು ಒಂದೊಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ. ಎಷ್ಟು ಹಿಡಿಯುತ್ತೋ ಅಷ್ಟು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೋಬೇಕು ಆ 6 ಚೈನ್ ಫುಲ್ಲು. ನೋಡಿ, ಈ ಥರ ಕಂಪ್ಲೀಟ್ ಆಗಿದೆ. ಎರಡೂ ಕಂಪ್ಲೀಟ್ ಆದಮೇಲೆ ಈ ರಿಂಗ್ ಬೀಡ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ರಿಂಗ್ ಬೀಡ್ಗೆ ಲಾಕ್ ಮಾಡಿಕೊಂಡು 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರ ಕಟ್ ಮಾಡ್ಕೋಬೇಕು. 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರ ಕಟ್ ಮಾಡಿ ತೆಗಿಬೇಕು. ನೋಡಿ, ಈ ಥರ ಬರುತ್ತೆ. ಈ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ, ಎಕ್ಸ್ಟ್ರಾ ಥ್ರೆಡ್ನೆಲ್ಲ ಬ್ಯಾಕ್ ಸೈಡು ಗಮ್ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಬ್ಯಾಕ್ ಸೈಡ್ ಈ ಥರ ಇಟ್ಕೊಂಡು ಗಮ್ ಹಾಕಿ ಪೇಸ್ಟ್ ಮಾಡ್ಕೊಬಿಡೋಣ. ಈಗ ಎಕ್ಸ್ಟ್ರಾ ಉಳಿದಿರೋ ಥ್ರೆಡ್ಡೆಲ್ಲ ಕಟ್ ಮಾಡ್ಕೋಬೇಕು. ನೋಡಿ, ಬ್ಯಾಕ್ ಸೈಡ್ ಈ ಥರ ಇರುತ್ತೆ, ಫ್ರಂಟ್ ಸೈಡ್ ಇದು ಈ ಥರ ಬರುತ್ತೆ ಡಿಸೈನು. ಇದೇ ಥರನೇ ಇನ್ನೊಂದು ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈ ಥರ ಇದೆ, ತುಂಬಾ ಚೆನ್ನಾಗಿದೆ ಡಿಸೈನು. ಇದನ್ನು ಬಟ್ಟೆಗೆ ಯಾವ ಥರ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ನಾನು ಕಾಟನ್ ಬಟ್ಟೆನ ತೊಗೊಂಡಿದ್ದೀನಿ. ಒಂದು ಕಾಟನ್ ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳೋಣ. ಫಸ್ಟ್ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ರೈಟ್ ಸೈಡಿಂದನೇ ತೊಗೋಬೇಕು. ಲಾಕ್ ಮಾಡಿಕೊಂಡು ಅದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡ್ಮೇಲೆ 2 ಚೈನ್ಸ್ ಹಾಕೋಬೇಕು. 1 2 ಚೈನ್ಸನ್ನು ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಾರಿ ದಾರನ ಸುತ್ತಕೊಂಡು ಈ ಸಿಂಗಲ್ ಕ್ರೋಶೆಟ್ ಪಕ್ಕನೇ ಹೋಗಿ ದಾರನ ತಂದು ಒಂದು ಕಂಬನ ಮಾಡ್ಕೊಳ್ಳೋಣ.
ಡಬಲ್ ಕ್ರೋಶೆಟ್ ಕಂಬನ ಮಾಡಿಕೊಂಡು 3 ಚೈನ್ಸನ್ನು ಹಾಕ್ಕೊಂಡು ಆ ಡಬಲ್ ಕ್ರೋಶೆಟ್ ಕಂಬಕ್ಕೆ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಚೈನನ್ನು ಹಾಕ್ಕೊಂಡು ಮತ್ತು ಒಂದು ಚೈನನ್ನು ಹಾಕ್ಕೊಂಡು ನೀಡ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಈ ಥರ ನೋಡ್ಕೊಳ್ರಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹೋಗಿ ದಾರನ ತಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. 2ರಲ್ಲಿ ಒಂದು ಸರಿ ಮತ್ತು 2ರಲ್ಲಿ ಒಂದು ಸರಿ ಕಂಬನ ಮಾಡಿಕೊಂಡು ಮತ್ತೆ 3 ಚೈನ್, ಅದೇ ಕಂಬಕ್ಕೆ ಲಾಕ್ ಆದಮೇಲೆ ಮತ್ತೆ ಒಂದು ಚೈನ್, ಮತ್ತೆ ನೀಡ ಮೇಲೆ ದಾರನ ಸುತ್ತಕೊಂಡು ಸ್ಟ್ರೈಟಾಗಿ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕಂಬನ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೊಂಡ್ಮೇಲೆ ಮತ್ತೆ 3 ಚೈನ್, ಅದೇ ಕಂಬಕ್ಕೆ ಕಂಬ ಆದಮೇಲೆ ಒಂದು ಚೈನ್, ಮತ್ತೆ ದಾರ ಸುತ್ಕೋಬೇಕು. ನೀಡ ಮೇಲೆ ಸ್ಟ್ರೈಟಾಗಿ ಹೋಗಿ ದಾರನ ತಂದು ಕಂಬನ ಮಾಡಿಕೊಂಡು ಮತ್ತೆ 3 ಚೈನನ್ನು ಮಾಡ್ಕೋಬೇಕು. 3 ಚೈನನ್ನು ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು. ಮತ್ತು ಒಂದು ಚೈನನ್ನು ಹಾಕ್ಕೋಬೇಕು. ನಿಮಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪಲ್ಲಿ ನೋಡಿಕೊಂಡು ನೀವು ಸ್ಟಿಚ್ಚನ್ನು ಮಾಡ್ಕೋಬೋದು, ಈ ಕಂಬನ ಮಾಡ್ಕೋಬೋದು. ಸ್ವಲ್ಪ ಗ್ಯಾಪ್ ಜಾಸ್ತಿನೇ ಇರಲಿ ಅನ್ನೋದಾದರೆ ಪಿಕಾಟ್ ಡಿಸೈನನ್ನು ಜಾಸ್ತಿ ಮಾಡ್ಕೊಳ್ರಿ. ನಮಗೇನು ಅಷ್ಟಾಗಿ ಬೇಡ ಅಂತ ಅಂದರೆ ಒಂದು 5ಕ್ಕೋ 6ಕ್ಕೋ ಮಾಡಿಕೊಂಡು ಒಂದು 5 ಪಿಕಾಟ್ ಡಿಸೈನ್ ಮಾಡಿಕೊಂಡು ಆಮೇಲೆ ಬಟರ್ಫ್ಲೈ ಮಾಡ್ಕೊಂಡಿದ್ದೀವಲ್ವ ಅದನ್ನು ಸ್ಟಿಚ್ ಮಾಡ್ಕೋಬೋದು. ನಾನು 5 ಕಂಬನ ಮಾಡ್ಕೊಂಡ್ಮೇಲೆ ನೀವು ಒಂದು ಚೈನನ್ನು ಹಾಕ್ಕೊಂಡು ಒಂದು ನೀಡಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಒಂದು ಕಂಬನ ಮಾಡ್ಕೊಳ್ತೀನಿ. ಒಂದು ಕಂಬನ ಮಾಡ್ಕೊಂಡ್ಮೇಲೆ ಒಂದು ಚೈನನ್ನು ಹಾಕ್ಕೊಂಡು ಇದೇನು ಚಿಟ್ಟೆ ಮಾಡ್ಕೊಂಡಿದ್ದೀವಲ್ವ ಈ ಚಿಟ್ಟೆನ ರೈಟ್ ಸೈಡು, ಇದು ನೋಡಿ ಇದು ರೈಟ್ ಸೈಡು, ಈ ಗಮ್ಮೆಲ್ಲ ಹಾಕ್ಕೊಂಡಿರ್ತೀವಿ ನೋಡಿ ಅದು ರಾಂಗ್ ಸೈಡು. ಈ ರಾಂಗ್ ಸೈಡು ಮತ್ತು ರೈಟ್ ಸೈಡ್ ಈ ಥರ ಕೆಳಭಾಗದಲ್ಲಿ ಇಟ್ಕೊಳ್ರಿ. ಈ ಬೀಡು ಕೆಳಗಡೆ ಬರೋ ಥರ ಇಟ್ಕೊಂಡು ಇದು ರೈಟ್ ಸೈಡ್ ಈ ಸೈಡ್ ಬರೋ ಥರ ಇಟ್ಕೊಂಡು ನೋಡಿ ಈ ಥರ ಇಟ್ಕೊಳ್ಳಿ. ಈ ಥರ ಇದು ರಾಂಗ್ ಸೈಡು, ಇದು ರೈಟ್ ಸೈಡು. ಈ ಥರ ಇಟ್ಕೊಂಡು ಈ ಕಡೆಯಿಂದ ಎಣಿಸ್ಕೊಳ್ರಿ. 7 ಕಂಬ ನಾವು 7 ಸಾರಿ 3 ಚೈನ್ಸನ್ನು ಹಾಕ್ಕೊಂಡಿದ್ದೀವಲ್ವ ಅದು 7 3 ಚೈನ್ಸಲ್ಲಿ ಕರೆಕ್ಟಾಗಿ ಸೆಂಟ್ರಿಗೆ ಬರಬೇಕು. ಇದು 4ನೇ 3 ಚೈನ್ಗೆ ಬರಬೇಕು. ಈ ಕಡೆ ಇದ್ದಾದರೂ ಎಳಿಸ್ಕೊಳ್ಳಿ, ಈ ಕಡೆ ಇದ್ದಾದರೂ ಎಳಿಸ್ಕೊಳ್ರಿ. 1 2 3 4 4ನೇ 3 ಚೈನ್ಸ್ಗೆ ನೋಡ್ತಾ ಇರ್ಬೋದು. 1 2 3 4 ಇಲ್ಲಿದೆ ನೋಡಿ 3 ಚೈನ್ಸು. ಈ 3 ಚೈನ್ಗೆ ಹೋಗಿ ದಾರನ ತಂದು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡ್ಮೇಲೆ ನೀಡ ಮೇಲೆ ಒಂದು ಸರಿ ಲಾಕ್ ಮಾಡಿಕೊಂಡು ಒಂದು ಎಕ್ಸ್ಟ್ರಾ ಚೈನ್ಸನ್ನು ಹಾಕ್ಕೊಂಡು ಒಂದು ಚೈನನ್ನು ಹಾಕ್ಕೊಂಡು ಈ ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೊಂಡಿದ್ದೀವಲ್ವ ಈ ಡಬಲ್ ಕ್ರೋಶೆಟ್ ಕಂಬಕ್ಕೆ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಈ ಥರ ಲಾಕ್ ಮಾಡ್ಕೊಂಡಾಗ ಇದು ರೈಟ್ ಸೈಡಲ್ಲೇ ಇರುತ್ತೆ, ಇದು ರಾಂಗ್ ಸೈಡ್ ಹಿಂದೆ ಹೋಗುತ್ತೆ. ಈ ಥರ ಮಾಡಿಕೊಂಡು ಮತ್ತೆ ಒಂದು ಚೈನನ್ನು ಹಾಕ್ಕೊಳ್ಳೋಣ. ಪಿಕಾಟ್ ಡಿಸೈನ್ ಆದಮೇಲೆ ಒಂದು ಚೈನನ್ನು ಹಾಕ್ಕೊಂಡು ನೀಡ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಸ್ಟ್ರೈಟಾಗಿ ಇಟ್ಟು ಕಂಬನ ಮಾಡ್ಕೊಳ್ಳೋಣ. ಒಂದು ಕಂಬನ ಮಾಡಿಕೊಂಡು 2ರಲ್ಲಿ ಒಂದು ಕಂಬನ ಮಾಡಿಕೊಂಡು ಮತ್ತೆ 3 ಚೈನ್ಸನ್ನು ಹಾಕ್ಕೊಳ್ಳೋಣ. 3 ಚೈನ್ಸನ್ನು ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕನ್ನು ಮಾಡ್ಕೊಳ್ಳೋಣ. ಒಂದು ಕಂಬನ ಮಾಡಿಕೊಂಡು ಒಂದು ಪಿಕಾಟ್ ಡಿಸೈನನ್ನು ಮಾಡ್ಕೊಂಡ್ಮೇಲೆ ಮತ್ತೆ ಒಂದು ಚೈನ್, ನೀಡ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಒಂದು ಕಂಬನ ಮಾಡ್ಕೊಳ್ಳೋಣ. ಮತ್ತೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡಿಕೊಂಡು ಒಂದು ಚೈನನ್ನು ಹಾಕ್ಕೊಂಡು ಈಗ ಈ ಚಿಟ್ಟೆನ ತಗೊಂಡು ಬ್ಯಾಕ್ ಸೈಡ್ ಇದ್ದಾನೆ ನಾವು ಇದನ್ನು ಯಾವ ಥರ ಸ್ಟಿಚ್ ಮಾಡ್ಕೊಂಡ್ವೋ ಅದೇ ಥರನೇ ಮಾಡ್ಕೋಬೇಕು. ಇಲ್ಲಿದ್ದ ಏಳಿಸ್ಕೊಳ್ರಿ. 1 2 3 4 4ನೇ 3 ಚೈನ್ಸ್ಗೆ ಲಾಕನ್ನು ಮಾಡ್ಕೋಬೇಕು. 4ನೇ 3 ಚೈನ್ಸ್ಗೆ ಲಾಕನ್ನು ಮಾಡಿಕೊಂಡು ಮತ್ತೆ ಒಂದು ಎಕ್ಸ್ಟ್ರಾ ಚೈನನ್ನು ಹಾಕ್ಕೊಂಡು ಇಲ್ಲಿಗೆ ಈ 3 ಕಂಬ ಮಾಡ್ಕೊಂಡಿದ್ವಲ್ಲ ಡಬಲ್ ಕ್ರೋಶೆಟ್ ಕಂಬ ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಈ ಥರ ಬರುತ್ತೆ. ಮತ್ತೆ ಈಗ ಮತ್ತೆ ಚೈನ್ಸನ್ನು ಹಾಕ್ಕೊಂಡು ಒಂದು ಕಂಬನ ಮಾಡ್ಕೊಳ್ಳೋಣ. ಮತ್ತೆ 5 ಕಂಬನ ಮಾಡ್ಕೊಳ್ಳೋಣ. 5 ಪಿಕಾಟ್ ಡಿಸೈನನ್ನು ಮಾಡಿಕೊಂಡು ಅದಾದ ನಂತರ ನಾನು ಒಂದು ಚಿಟ್ಟೆನ ಆ್ಯಡ್ ಮಾಡ್ಕೊಳ್ತೀನಿ. ಮತ್ತು ಒಂದು ಚೈನ್,
ಮತ್ತು ಒಂದು ಪಿಕಾಟ್ ಡಿಸೈನ್. ನೋಡಿ 5 ಪಿಕಾಟ್ ಡಿಸೈನ್ ಆದಮೇಲೆ ಒಂದು ಚೈನನ್ನು ಹಾಕ್ಕೊಂಡು ಒಂದು ಕಂಬನ ಮಾಡಿಕೊಂಡು ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡಿಕೊಂಡು ಒಂದು ಚೈನನ್ನು ಹಾಕ್ಕೊಂಡು ಅದಾದ ನಂತರ ಈ ಬಟರ್ಫ್ಲೈ ತಗೊಂಡು ಈ ಬಟರ್ಫ್ಲೈ ಮಾಡ್ಕೊಂಡಿರ್ತೀವಲ್ವ ಅದನ್ನು ರಾಂಗ್ ಸೈಡಲ್ಲಿ ಈ ಥರ ಇಟ್ಕೊಂಡು ರೈಟ್ ಸೈಡು ಈ ಥರ ಬರೋ ಥರ ಇಟ್ಕೋಬೇಕು. ಇದು ರಾಂಗ್ ಸೈಡು ಗಮ್ಮೆಲ್ಲ ಹಾಕ್ಕೊಂಡಿರ್ತೀವಲ್ಲ ಅದು ನಮ್ಮ ಸೈಡ್ ಇರಲಿ, ನೀಟಾಗಿ ವರ್ಕ್ ಇರೋದೆಲ್ಲ ಆ ಸೈಡ್ ಇರಬೇಕು. ಈಗ ಈ ಕಡೆ ಇದ್ದನಾದರೂ ಏಳಿಸ್ಕೊಳ್ರಿ, ಈ ಕಡೆ ಇದ್ದನಾದರೂ ಏಳಿಸ್ಕೊಳ್ರಿ, ಕರೆಕ್ಟಾಗಿ ಸೆಂಟ್ರಿಗೆ ಬರಬೇಕು, 4ನೇದಕ್ಕೆ ಬರಬೇಕು. 1 2 3 4 ಈ ಥರ ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಚೈನನ್ನು ಹಾಕ್ಕೊಂಡು ಇದೇ ಕಂಬಕ್ಕೆ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಒಂದು ಚೈನ್, ಮತ್ತೆ ನೀಳ ಮೇಲೆ ದಾರನ ಸುತ್ಕೋಬೇಕು, ಮತ್ತೆ ಒಂದು ಕಂಬನ ಮಾಡ್ಕೋಬೇಕು. ಕಂಬ ಮಾಡಿಕೊಂಡು 3 ಚೈನ್ಸನ್ನು ಹಾಕ್ಕೊಂಡು ಅದೇ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು. ಮತ್ತೆ ಒಂದು ಚೈನ್, ಮತ್ತೆ ಒಂದು ಕಂಬನ ಮಾಡಿಕೊಂಡು ಒಂದು ಕಂಬನ ಮಾಡಿಕೊಂಡು ಒಂದು ಚೈನನ್ನು ಹಾಕ್ಕೊಂಡು ಈ ಬಟರ್ಫ್ಲೈನ್ಗೆ ನೋಡಿ ಈ ಥರ 1 2 3 4 4ನೇ ಚೈನ್ಸ್ಗೆ 3 ಚೈನ್ಸ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಚೈನ್ ಮತ್ತಿದೆ ಕಂಬಕ್ಕೆ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಒಂದು ಚೈನ್ ಕಂಬ, ಮತ್ತು 5 ಪಿಕಾಟ್ ಡಿಸೈನನ್ನು ಹಾಕ್ಕೊಳ್ತೀನಿ ಲಾಸ್ಟಲ್ಲಿ. ನೋಡಿ ಈ ಥರ ಬಂದಿದೆ ಡಿಸೈನು, ತುಂಬಾ ಚೆನ್ನಾಗಿದೆ. ಲಾಸ್ಟಲ್ಲಿ ನೋಡ್ತಾ ಇರ್ಬೋದು 5 ಸಾರಿ ಪಿಕಾಟ್ ಡಿಸೈನನ್ನು ಮಾಡಿಕೊಂಡು ಲಾಸ್ಟು ಒಂದು ಎಕ್ಸ್ಟ್ರಾ ಕಂಬನ ಹಾಕ್ಕೊಂಡು 2 ಚೈನ್ಸ್ ಹಾಕಿ ದಾರ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಬಂದಿದೆ ಡಿಸೈನು. ಇಲ್ಲಿ ಬಟರ್ಫ್ಲೈ ಥರ ಚಿಟ್ಟೆ ಎಷ್ಟು ನೀಟಾಗಿ ಬಂದಿದೆ ನೋಡ್ತಾ ಇರ್ಬೋದು. ಕಲರ್ ಕಾಂಬಿನೇಷನಲ್ಲಿ ಮಾಡಿಕೊಂಡು ನೀವು ಹಾಕ್ಕೋಬೋದು ಡಿಸೈನನ್ನು. ನಿಮ್ಮ ಸೀರೆಯಲ್ಲಿ ಎಷ್ಟು ಕಲರ್ ಇದೋ ಅಷ್ಟು ಕಲರು ಥ್ರೆಡ್ಡಲ್ಲಿ ನಾವು ಈ ಥರ ಮಾಡಿಕೊಂಡು ವರ್ಕ್ ಮಾಡ್ಕೋಬೋದು. ಕಲರಾಗಿ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಈ ಥರ ಬಂದಿದೆ ಡಿಸೈನು. ಒಂದ್ಸರಿ ಸೀರೆಗೆ ಟ್ರೈ ಮಾಡಿಬಿಟ್ಟು ತೋರಿಸ್ತೀನಿ ಈ ಡಿಸೈನನ್ನು. ತುಂಬ ಚೆನ್ನಾಗಿರುತ್ತೆ ಡಿಸೈನು. ಅಂದರೆ ಕಲರಾಗಿರಬೇಕು ಡಿಸೈನು, ಕಲರಾಗಿರಬೇಕು ಸೀರೆ, ಆಗ ಚೆನ್ನಾಗಿ ಕಾಣಿಸುತ್ತೆ ಕಲರಾಗಿ. ಇದಕ್ಕೆ ಚಾರ್ಜ್ ಮಾಡ್ಬೋದು ಅಂದರೆ 550 to 650ವರೆಗೂ ಚಾರ್ಜ್ ಮಾಡ್ಬೋದು. ತುಂಬಾ ವರ್ಕ್ ಇದೆ ಅಲ್ವಾ, ಹಾಗಾಗಿ ಚಾರ್ಜ್ ಮಾಡ್ಬೋದು. ಪ್ಲೇಸ್ ವೈ ಡಿಫ್ರೆನ್ಸ್ ಬರುತ್ತೆ, ಕಡಿಮೆ ಜಾಸ್ತಿ ನೀವು ಮಾಡ್ಕೋಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಥ್ರೆಡ್ಡನ್ನು ಗಮ್ ಹಾಕಿ ಪೇಸ್ಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಬ್ಯಾಕ್ ಸೈಡಲ್ಲಿ ಈ ಥರ ಬ್ಯಾಕ್ ಸೈಡಲ್ಲಿ ಗಮ್ ಹಾಕಿ ಪೇಸ್ಟನ್ನು ಮಾಡ್ಕೊಳ್ಳೋಣ, ನೀಟಾಗಿರುತ್ತೆ. ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ನೀವು ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನೋಡ್ತಾ ಇಲ್ಲ, ಬೇರೆಯವ್ರು ನೋಡ್ತಾ ಇದ್ದಾರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಕೂಡ ನೋಡಿ ವಿಡಿಯೋನ. ಈ ಥರ ತುಂಬಾ ಚೆನ್ನಾಗಿರುತ್ತೆ. ನಿಮಗಿನ್ನೂ ಯಾವ್ಯಾವ ಥರ ಬೇಕು ಅಂತಂದು ಕಮೆಂಟ್ ಮಾಡಿ ತಿಳಿಸಿ. ನಾವಿನ್ನು ಹೊಸ ಥರ ಡಿಸೈನ್ ತೋರಿಸ್ತಾ ಇರ್ತೀನಿ. ಇದಕ್ಕೆ ಕುಚ್ಚು ಕಟ್ಟೋ ಅವಶ್ಯಕತೆಯೇ ಇಲ್ಲ. ಈ ಡಿಸೈನ್ಗೆ ಕುಚ್ಚೇನೂ ಬರೋದಿಲ್ಲ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.